ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ಈ ತರಗತಿಯಲ್ಲಿ ನಾನು ಇಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ರಾಜ್ಯಶಾಸ್ತ್ರ 5ನೇ ಸೆಮಿಸ್ಟರ್ ಪತ್ರಿಕೆ 5.1 ಭಾರತದ ಸಂವಿಧಾನ ಸಾಂಸ್ಥಿಕ ಚೌಕಟ್ಟು ಇದರಲ್ಲಿ 2ನೇ ಅಧ್ಯಾಯದಲ್ಲಿ 18ನೇ ಸೆಷನನ್ನು ವಿವರಿಸ್ತಾ ಇದ್ದೀನಿ. ಟಾಪಿಕ್ ಹೆಸರು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್, BA ಫೈನಲ್ ಇಯರ್, ಫಿಫ್ತ್ ಸೆಮಿಸ್ಟರ್ BA, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, ಸೆಷನ್ ನಂಬರ್ 18, ಯೂನಿಟ್ ನಂಬರ್ 2. The topic is ಲೋಕಸಭಾ ಪವರ್ ಆ್ಯಂಡ್ ಫಂಕ್ಷನ್ಸ್. ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು. ಲೋಕಸಭೆಯು ರಾಜ್ಯಸಭೆಗಿಂತ ಹೆಚ್ಚಿನ ಅಧಿಕಾರಗಳನ್ನು ಹೊಂದಿರೋದ್ರಿಂದ ಭಾರತದಲ್ಲಿ ಸಂಸತ್ತು ಅಂದರೆ ಲೋಕಸಭೆ ಎಂಬ ಭಾವನೆ ಮೂಡುತ್ತೆ. ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ಈ ಕೆಳಕಂಡ ಶೀರ್ಷಿಕೆಗಳಲ್ಲಿ ವಿವರಿಸಬಹುದು. ಮೊದಲನೇದಾಗಿ ನಂಬರ್ 1 ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಎರಡನೇದಾಗಿ ಮಂತ್ರಾಲೋಚನಾ ಅಧಿಕಾರ ಮತ್ತು ಕಾರ್ಯಗಳು. ಮೂರನೇದಾಗಿ ಆಡಳಿತದ ಮೇಲೆ ನಿಯಂತ್ರಣ. ನಾಲ್ಕನೇದಾಗಿ ನ್ಯಾಯಿಕ ಅಧಿಕಾರ ಕಾರ್ಯಗಳು. ಐದನೇದು ಸಂವಿಧಾನಾತ್ಮಕ ಅಧಿಕಾರ ಕಾರ್ಯಗಳು. ಆರನೇದಾಗಿ ಚುನಾವಣಾ ಅಧಿಕಾರ ಮತ್ತು ಕಾರ್ಯಗಳು. ಏಳನೇದಾಗಿ ಸಾರ್ವಜನಿಕ ಕುಂದುಕೊರತೆಗಳನ್ನು ನಿವಾರಿಸೋ ಕಾರ್ಯಗಳು. ಕೊನೆಯದಾಗಿ ಇತರ ಅಧಿಕಾರ ಮತ್ತು ಕಾರ್ಯಗಳು. ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ Lok Sabha. The Lok Sabha has more powers than Rajya Sabha in India. The powers and functions of Lok Sabha are as follows. Number 1 is legislative power and functions. Number 2 deliberative power and functions. Number 3 control over administration. Number 4 judicial functions of Lok Sabha. Number 5 constitutional functions. Number 6 electoral functions and powers. Number 7 elimination of public grievances. Last one other power and functions. Let us discuss one by one. Number 1 ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಲೋಕಸಭೆ ರಾಜ್ಯಸಭೆಗಿಂತ ಹೆಚ್ಚಿನ ಅಧಿಕಾರಗಳನ್ನು ಶಾಸನೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೊಂದಿದೆ ಅಂತ ಹೇಳ್ಬೋದು. ಲೋಕಸಭೆಯು ರಾಜ್ಯಸಭೆಯಂತೆಯೇ ಕೇಂದ್ರ ಪಟ್ಟಿಯಲ್ಲಿರುವ ರಕ್ಷಣೆ, ವಿದೇಶಾಂಗ ನೀತಿ, ಅಂಚೆ ಮತ್ತು ತಂತಿ, ಹಣಕಾಸು, ರೈಲ್ವೆ ಮುಂತಾದ ರಾಷ್ಟ್ರೀಯ ಮಹತ್ವ ಪಡೆದಿರತಕ್ಕಂತಹ 99 ವಿಷಯಗಳಿಗೆ ಸಂಬಂಧಿಸಿದ ಕಾಯಿದೆಗಳನ್ನು ರೂಪಿಸುವ ಅಧಿಕಾರ ಹೊಂದಿದೆ. ಯಾವುದೇ ಒಂದು ಮಸೂದೆಗೆ ಅದು ಪಾಸಾಗಬೇಕಾದ್ರೆ ಸಂಸತ್ತಿನ 2 ಸದನಗಳ ಒಪ್ಪಿಗೆ ಅಗತ್ಯ. ಸಾಮಾನ್ಯ ಮಸೂದೆಗಳನ್ನು ಸಂಸತ್ತಿನ ಯಾವ ಸದನದಲ್ಲಾದರೂ ಮಂಡಿಸಬಹುದು. ಮಸೂದೆಗಳಲ್ಲಿ ಸಾಮಾನ್ಯ ಮಸೂದೆ, ಹಣಕಾಸು ಮಸೂದೆ, ಸರ್ಕಾರಿ ಮಸೂದೆ. ಸಾಮಾನ್ಯ ಮಸೂದೆಗಳನ್ನು ಸಂಸತ್ತಿನ ಯಾವ ಸದನದಲ್ಲಾದರೂ ಮಂಡಿಸಬಹುದು. ಲೋಕಸಭೆಯಲ್ಲಿ ಒಂದು ಮಸೂದೆನ ಮಂಡಿಸಿದಾಗ ಅದು ದೀರ್ಘ ಚರ್ಚೆಯ ನಂತರ ಮಸೂದೆನ ಅನುಮೋದಿಸುತ್ತೆ ಲೋಕಸಭೆ. ಆನಂತರ ಲೋಕಸಭೆಯಿಂದ ಅನುಮೋದಿಸಲ್ಪಟ್ಟಂತಹ ಮಸೂದೆನ ರಾಜ್ಯಸಭೆಯ ಅನುಮೋದನೆಗಾಗಿ ಕಳುಹಿಸಲಾಗುತ್ತದೆ. ಆಗ ರಾಜ್ಯಸಭೆಯು ಅಂತಹ ಮಸೂದೆಯನ್ನು ಅನುಮೋದಿಸಬಹುದು ಅಥವಾ ತಿದ್ದುಪಡಿ ಸೂಚಿಸಿ ಲೋಕಸಭೆಗೆ ಹಿಂದಿರುಗಿಸಬಹುದು ಅಥವಾ ತಿರಸ್ಕರಿಸಬಹುದು ಅಥವಾ 6 ತಿಂಗಳ ಕಾಲ ತಡೆ ಹಿಡಿಯಬಹುದು. ಸಾಮಾನ್ಯ ಮಸೂದೆಗಳನ್ನು, ಹಣಕಾಸು ಮಸೂದೆಗಳನ್ನು 6 ತಿಂಗಳ ಕಾಲ ತಡೆ ಹಿಡಿಯೋಕ್ಕಾಗಲ್ಲ. ರಾಜ್ಯಸಭೆ ಅನುಮೋದಿಸಿದರೆ ಮಸೂದೆನ ರಾಷ್ಟ್ರಪತಿಯ ಒಪ್ಪಿಗೆಗೆ ಕಳಿಸಲಾಗುತ್ತೆ. ಮಸೂದೆಗಳಲ್ಲಿ ಮುಖ್ಯವಾಗಿ 2 ವಿಧ ಅಂತ ಹೇಳ್ಬೋದು. ಹಣಕಾಸು ಮಸೂದೆ, ಸಾಮಾನ್ಯ ಮಸೂದೆ. ಸಾಮಾನ್ಯ ಮಸೂದೆ ಮೊದಲು ಲೋಕಸಭೆಯಲ್ಲಿ ಮಂಡಿತವಾಗಿ ಅದು ಪಾಸಾದ ನಂತರ ಮೇಲ್ಮನೆಗೆ ಕಳುಹಿಸಲಾಗುತ್ತದೆ. ಮೇಲ್ಮನೆ ಅದನ್ನು ಹೆಚ್ಚು ಅಂದರೆ 6 ತಿಂಗಳ ಕಾಲ ತಡೆ ಹಿಡಿಯಬಹುದು ಅಥವಾ ಅನುಮೋದಿಸಬಹುದು. ಒಂದು ವೇಳೆ ರಾಜ್ಯಸಭೆಯು ಆ ಮಸೂದೆನ ತಿರಸ್ಕರಿಸಿದ್ರೆ ಅಥವಾ 6 ತಿಂಗಳ ಕಾಲ ತಡೆ ಹಿಡಿದ್ರೆ ಲೋಕಸಭೆ ಹಾಗೂ ರಾಜ್ಯಸಭೆಗಳ ನಡುವೆ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವಿಸುತ್ತದೆ. ಇಂಥ ಸಂದರ್ಭಗಳಲ್ಲಿ ರಾಷ್ಟ್ರಪತಿಯವರು ಸಂವಿಧಾನದ 108ನೇ ವಿಧಿಯ ಪ್ರಕಾರ ಜಂಟಿ ಅಧಿವೇಶನ ಕರೆಯೋದರ ಮೂಲಕ ಈ ಮಸೂದೆಗೆ ಸಂಬಂಧಪಟ್ಟಂತಹ ಬಿಕ್ಕಟ್ಟನ್ನು ಇತ್ಯರ್ಥಪಡಿಸ್ತಾರೆ. ಲೋಕಸಭೆಯ ಸಭಾಧ್ಯಕ್ಷರು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ. ರಾಜ್ಯಸಭೆಗಿಂತ ಲೋಕಸಭೆಯಲ್ಲಿ ಹೆಚ್ಚಿನ ಸದಸ್ಯರನ್ನು ಹೊಂದಿರೋದ್ರಿಂದ ಸಾಮಾನ್ಯವಾಗಿ ಲೋಕಸಭೆ ಏನು ಬಯಸಿರುತ್ತೋ ಆ ಮಸೂದೆ ಪಾಸಾಗುತ್ತೆ. ನಂತರ ಮಸೂದೆನ ರಾಷ್ಟ್ರಪತಿಯವರ ಒಪ್ಪಿಗೆಗಾಗಿ ಕಳುಹಿಸಲಾಗುತ್ತದೆ. ರಾಜ್ಯಸಭೆಯು ಲೋಕಸಭೆಯಿಂದ ಅನುಮೋದಿಸಲ್ಪಟ್ಟಂತಹ ಮಸೂದೆನ 6 ತಿಂಗಳ ಕಾಲ ತಡೆ ಹಿಡಿಯಬಹುದೇ ಹೊರತು ಅದನ್ನು ಕಾಯ್ದೆಯಾಗುವಂತೆ ನಿರ್ಬಂಧಿಸುವ ಅಧಿಕಾರ ಹೊಂದಿರೋದಿಲ್ಲ. ಆದ್ದರಿಂದ ಲೋಕಸಭೆ ರಾಜ್ಯಸಭೆಗಿಂತ ಹೆಚ್ಚಿನ ಶಾಸನೀಯ ಅಧಿಕಾರಗಳನ್ನು ಸಾಮಾನ್ಯ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಹೊಂದಿದೆ ಅಂತ ಹೇಳ್ಬೋದು. ಲೆಜಿಸ್ಲೇಟಿವ್ ಪವರ್ ಆ್ಯಂಡ್ ಫಂಕ್ಷನ್ಸ್. Lok Sabha has more legislative powers than Rajya Sabha in India. The Lok Sabha, like Rajya Sabha, is authorized to enact legislation relating to 99 matters, 99 subjects of national importance such as
defense, foreign policy, postal, telecommunication, finance, etc., railways and etc. Any bill requires the approval of both houses of parliament. General bills, ordinary bill can be tabled in any house of the parliament. Ordinary bills can be introduced in any house of parliament. When an ordinary bill is presented in Lok Sabha, it can approve the bill after a long debate. The Rajya Sabha sends the bill passed by Lok Sabha for ratification. Lok Sabha sends the same bill for the ratification of Rajya Sabha. The Rajya Sabha can then approve or reject such a bill and return it to the Lok Sabha within an amendment, or it can be suspended for 6 months. If approved by Rajya Sabha, the bill will be sent to the President. If the Rajya Sabha rejects the bill or withholds it for 6 months, a constitutional crisis between Lok Sabha and Rajya Sabha will arise. In such a case, the President resolves the crisis by calling a joint session of Parliament on the basis of Article 108. The President of Lok Sabha will chair the joint session. As the Lok Sabha has a greater membership strength than Rajya Sabha, so the Lok Sabha determines the fate of the bill. Generally, the bill passed by Lok Sabha. The bill is then sent to the President for approval. The Rajya Sabha can withhold a bill approved by Lok Sabha for maximum 6 months and has no power to block it from becoming law. This shows that the Lok Sabha has more legislative powers than Rajya Sabha. ಮಂತ್ರಾಲೋಚನಾ ಕಾರ್ಯಗಳು. ಎರಡನೇದಾಗಿ, ಮಂತ್ರಾಲೋಚನೆ ಅಂದರೆ ಚರ್ಚೆ ಮಾಡ್ತಕ್ಕಂಥ ಕಾರ್ಯಗಳು, ಚರ್ಚಿಸುವ ಕಾರ್ಯಗಳು. ಲೋಕಸಭೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳು, ನಿರ್ಧಾರಗಳು, ಪ್ರಮುಖ ರಾಷ್ಟ್ರೀಯ ಘಟನೆಗಳು, ವಿದೇಶಾಂಗ ನೀತಿ ಮುಂತಾದ ಅತ್ಯಂತ ಮಹತ್ವದ ವಿಷಯಗಳನ್ನು ಚರ್ಚೆ ಮಾಡಲಾಗುತ್ತೆ. ಲೋಕಸಭೆಯಲ್ಲಿ ಮಸೂದೆಗಳ ಬಗೆಗೂ ಚರ್ಚಿಸಲಾಗುತ್ತೆ. ಈ ಚರ್ಚೆಗಳು ಮಸೂದೆಗಳ ಗುಣ ದೋಷಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ಈ ಚರ್ಚೆಗಳಲ್ಲಿ ಭಾಗವಹಿಸಲು ಪ್ರತಿಯೊಬ್ಬ ಸದಸ್ಯನಿಗೂ ಅವಕಾಶ ಇರುತ್ತೆ. ಡೆಲಿಬರೇಟಿವ್ ಫಂಕ್ಷನ್ಸ್. Mentoring means, or deliberating means, discussing the most important issues such as the government programs, decisions, major national events, foreign policy are discussed in the Lok Sabha. Bills are being debated in the Lok Sabha. These debates shed light on the merits of the bill. Each member will have the opportunity to participate in the discussions of these bills. ಹಣಕಾಸು ಅಧಿಕಾರ ಮತ್ತು ಕಾರ್ಯಗಳು. ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರುತ್ತೆ. ಆದ್ದರಿಂದಲೇ ಲೋಕಸಭೆಯನ್ನು ರಾಷ್ಟ್ರದ ಖಜಾನೆಯ ವ್ಯವಸ್ಥಾಪಕ ಅಥವಾ ರಾಷ್ಟ್ರೀಯ ಖಜಾನೆಯ ರಕ್ಷಕ ಅಂತ ಕರೀತಾರೆ. ಲೋಕಸಭೆಯ ಅನುಮೋದನೆ ಇಲ್ಲದೆ ಸರ್ಕಾರ ತೆರಿಗೆ ಮುಂತಾದ ಮೂಲಗಳಿಂದ ಹಣವನ್ನು ಸಂಗ್ರಹಿಸುವಂತೆಯೂ ಇಲ್ಲ, ಖರ್ಚು ಮಾಡುವಂತೆಯೂ ಇಲ್ಲ. ಕಾರ್ಯಾಂಗ ಮಂಡಿಸ್ತಕ್ಕಂತಹ ಆಯವ್ಯಯ ಪಟ್ಟಿಯನ್ನು ಅನುಮೋದಿಸುವ ಅಥವಾ ತಿರಸ್ಕರಿಸುವ ಅಧಿಕಾರ ಲೋಕಸಭೆಗೆ ಇರುತ್ತೆ. ಒಂದು ವೇಳೆ ಲೋಕಸಭೆ ಆಯವ್ಯಯ ಪಟ್ಟಿಯನ್ನು ತಿರಸ್ಕರಿಸಿದ್ರೆ ಆಡಳಿತ ನಡೆಸಲು ಸರ್ಕಾರಕ್ಕೆ ಹಣ ದೊರೆಯೋದಿಲ್ಲ. ಆಗ ಸರ್ಕಾರ ರಾಜೀನಾಮೆ ನೀಡಬೇಕಾಗುತ್ತೆ. ಅಂದರೆ ಇಡೀ ಹಣಕಾಸನ್ನು ನಿಯಂತ್ರಿಸುವ ಅಧಿಕಾರ ಲೋಕಸಭೆಗಿರುತ್ತೆ. ಹಣಕಾಸು ಮಸೂದೆನ ಮೊದಲು ಲೋಕಸಭೆಯಲ್ಲೇ ಮಂಡಿಸಬೇಕನ್ನೋ ನಿಯಮ ಇದೆ. ಲೋಕಸಭೆಯಲ್ಲಿ ಪಾಸಾದ ನಂತರ ಅದನ್ನು ರಾಜ್ಯಸಭೆಗೆ ಕಳುಹಿಸಲಾಗುತ್ತೆ. ಲೋಕಸಭೆಯು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆಗಿಂತ ವಿಶಾಲವಾದ ಅಧಿಕಾರಗಳನ್ನು ಹೊಂದಿದೆ. ಸಂವಿಧಾನದ ಪ್ರಕಾರ ಹಣಕಾಸು ಮಸೂದೆನ ಲೋಕಸಭೆಯಲ್ಲೇ ಮಂಡಿಸಬೇಕು, 107ನೇ ವಿಧಿ ಪ್ರಕಾರ. ಲೋಕಸಭೆ ಅನುಮೋದನೆ ನೀಡಿದ ನಂತರ ಈ ಮಸೂದೆನ ರಾಜ್ಯಸಭೆಗೆ ಅನುಮೋದನೆಗಾಗಿ ಕಳುಹಿಸಲಾಗುತ್ತೆ. ಆಗ ರಾಜ್ಯಸಭೆ ಮಸೂದೆನ ಸ್ವೀಕರಿಸಿದ 14 ದಿನಗಳ ಒಳಗಾಗಿ, 2 ವಾರಗಳ ಒಳಗಾಗಿ ತಿದ್ದುಪಡಿಯೊಂದಿಗೆ ಅಥವಾ ತಿದ್ದುಪಡಿ ಇಲ್ಲದೆ ತನ್ನ ಒಪ್ಪಿಗೆಯೊಂದಿಗೆ ಲೋಕಸಭೆಗೆ ಹಿಂದಿರುಗಿಸಬೇಕಾಗುತ್ತದೆ. ಲೋಕಸಭೆ ರಾಜ್ಯಸಭೆ ಸೂಚಿಸಿದ ತಿದ್ದುಪಡಿಗೆ ಸಮ್ಮತಿಸಬಹುದು ಅಥವಾ ತಿರಸ್ಕರಿಸಬಹುದು. ನಂತರ ಉಭಯ ಸದನಗಳು ಸ್ವೀಕರಿಸಿದವು ಎಂದು ಘೋಷಿಸಿ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಸಹಿಗೆ ಕಳುಹಿಸಲಾಗುತ್ತೆ. ಒಂದು ವೇಳೆ ರಾಜ್ಯಸಭೆಯು 14 ದಿನಗಳ ಒಳಗಾಗಿ ತನ್ನ ಶಿಫಾರಸ್ಸಿನೊಂದಿಗೆ ಹಣಕಾಸು ಮಸೂದೆಯನ್ನು ಲೋಕಸಭೆಗೆ ಹಿಂದಿರುಗಿಸದಿದ್ದರೆ ಸಭಾಧ್ಯಕ್ಷರು ಅದನ್ನು ಸಂಸತ್ತಿನಿಂದ ಸ್ವೀಕೃತವಾಯಿತು ಅಂತ ಘೋಷಿಸಿ ರಾಷ್ಟ್ರಾಧ್ಯಕ್ಷರ ಸಹಿಗಾಗಿ ಕಳುಹಿಸುತ್ತಾರೆ. ರಾಜ್ಯಸಭೆ ಹಣಕಾಸು ಮಸೂದೆನ 14 ದಿನಗಳ ಕಾಲ ತಡೆ ಹಿಡಿಯುವುದನ್ನು ಹೊರತುಪಡಿಸಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಧಿಕಾರ ಇಲ್ಲ ಎಂಬ ಸಂಗತಿ ಇದರಿಂದ ಸ್ಪಷ್ಟವಾಗುತ್ತೆ. ಲೋಕಸಭೆಯು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಅಂದಾಜು ಸಮಿತಿಗಳ ಮೂಲಕ ಸಾರ್ವಜನಿಕ ವೆಚ್ಚವನ್ನು ನಿಯಂತ್ರಿಸುತ್ತೆ. ಹಣಕಾಸಿನ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಲೋಕಸಭೆಯ ಕೈ ಮೇಲಾಗಿರುವುದರಿಂದ ಅದನ್ನು ರಾಷ್ಟ್ರೀಯ ಖಜಾನೆಗಳ ವ್ಯವಸ್ಥಾಪಕ ಅಂತ ಕರೀತಾರೆ. ಫೈನಾನ್ಷಿಯಲ್ ಪವರ್ ಆ್ಯಂಡ್ ಫಂಕ್ಷನ್ಸ್. Lok Sabha has complete control over the national finances. This is why the Lok Sabha is called as treasury manager of the nation. Without the approval of Lok Sabha, the government does not collect or spend money
from the sources such as taxes, and the Lok Sabha has the power to approve or reject the balance sheet, the budget presented by the executive. If the Lok Sabha rejects the budget, the government will not get money to govern, and then the government should resign. The Lok Sabha has special and broad powers over the matter of finance. According to Constitution, the finance bill, the money bill, is to be tabled, is to be presented in the Lok Sabha. First, Article 107. After the Lok Sabha's approval, the finance bill is sent to the Rajya Sabha for its ratification. The Rajya Sabha must then return to the Lok Sabha with its consent or with or without amendment within 14 days of the bill. The Lok Sabha can either approve or reject or amend proposed by Rajya Sabha. The bill is then sent to the President's signature, declaring that the bipartisan have received it. If the Rajya Sabha does not return the finance bill to the Lok Sabha within its recommendation within 14 days, the Speaker declares it approved by Parliament and sends it to the President signature. This is evident from the fact that the Rajya Sabha has no power to finance except for 14 days withholding the finance bill. The Lok Sabha regulates public expenditure through Public Accounting Committee and Estimates Committees. It is called as manager of the national purse because it is in the hands of the Lok Sabha with regard to the monetary matters. ಆಡಳಿತದ ಮೇಲೆ ನಿಯಂತ್ರಣ. ಪ್ರತಿಯೊಬ್ಬ ಮಂತ್ರಿಯು ತನ್ನ ಇಲಾಖೆಯ ನಿರ್ಧಾರಗಳು, ಕಾರ್ಯಕ್ರಮಗಳು ಹಾಗೂ ಆಡಳಿತ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಲೋಕಸಭೆಗೆ ಹೊಣೆಯಾಗಿರ್ತಾರೆ. ಆದ್ದರಿಂದ ಲೋಕಸಭೆ ಸದಸ್ಯರು ಪ್ರಧಾನಮಂತ್ರಿಗೆ ಪೂರಕ ಪ್ರಶ್ನೆಗಳನ್ನು ಕೇಳೋದರ ಮೂಲಕ ಅವರ ಇಲಾಖೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪಡೆಯಬಹುದು ಲೋಕಸಭಾ ಸದಸ್ಯರು. ಅಷ್ಟೇ ಅಲ್ಲದೆ ಲೋಕಸಭಾ ಸದಸ್ಯರು ತಮ್ಮ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರವನ್ನು ನೀಡದ ಮಂತ್ರಿಗಳನ್ನು ರಾಜೀನಾಮೆ ನೀಡುವಂತೆ ಒತ್ತಾಯ ಮಾಡಬಹುದು. ಉದಾಹರಣೆಗೆ NDA ಸರ್ಕಾರದಲ್ಲಿ ರಕ್ಷಣಾ ಸಚಿವರಾದ ಜಾರ್ಜ್ ಫರ್ನಾಂಡಿಸ್ ರವರು ಕಾರ್ಗಿಲ್ ಹೋರಾಟದ ಸಂದರ್ಭದಲ್ಲಿ ಶವಪೆಟ್ಟಿಗೆ ಖರೀದಿಯ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪದ ಮೇಲೆ ಲೋಕಸಭೆಯ ಸದಸ್ಯರ ಒತ್ತಾಯದ ಮೇರೆಗೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಮಂತ್ರಿಮಂಡಲ ತನ್ನ ಆಡಳಿತ ನಿರ್ಧಾರ ಹಾಗೂ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಲೋಕಸಭೆಗೆ ಸಾಮೂಹಿಕವಾಗಿ ಹೊಣೆಯಾಗಿರುತ್ತದೆ. 75 ಸಬ್ 3ನೇ ವಿಧಿ ಪ್ರಕಾರ ಮಂತ್ರಿಮಂಡಲ ಸಾಮೂಹಿಕವಾಗಿ ಲೋಕಸಭೆಗೆ ಹೊಣೆಯಾಗಿರುತ್ತೆ. ಮಂತ್ರಿಮಂಡಲವು ಲೋಕಸಭೆಯ ತೃಪ್ತಿಯ ಮೇರೆಗೆ ಆಡಳಿತ ನಡೆಸಬೇಕು. ಲೋಕಸಭೆಯ ವಿಶ್ವಾಸ ಇರೋವರೆಗೂ ಅಧಿಕಾರದಲ್ಲಿರುತ್ತೆ. ಮಂತ್ರಿಮಂಡಲದ ಕಾರ್ಯನಿರ್ವಹಣೆ ತೃಪ್ತಿಕರವಾಗಿರದಿದ್ದಲ್ಲಿ ಲೋಕಸಭೆಯು ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಅಂಗೀಕರಿಸುವುದರ ಮೂಲಕ ಸರ್ಕಾರವನ್ನು ಪದಚ್ಯುತಗೊಳಿಸಬಹುದು. ಎಲ್ಲಿಯವರೆಗೆ ಲೋಕಸಭೆ ವಿಶ್ವಾಸವನ್ನು ಮಂತ್ರಿಮಂಡಲ ಹೊಂದಿರುತ್ತದೆಯೋ ಅಲ್ಲಿಯವರೆಗೆ ಮಾತ್ರ ಮಂತ್ರಿಮಂಡಲ ಪ್ರಧಾನಮಂತ್ರಿ ಅಧಿಕಾರದಲ್ಲಿ ಮುಂದುವರಿತಾರೆ. ಲೋಕಸಭೆಯ ವಿಶ್ವಾಸವನ್ನು ಕಳೆದುಕೊಂಡ ತಕ್ಷಣ ಅಧಿಕಾರವನ್ನು ಅವ್ರು ಕಳ್ಕೋಬೇಕಾಗುತ್ತೆ. ಅಲ್ಲದೆ ಅಲ್ಪಾವಧಿ ಹಾಗೂ ಮೌಖಿಕ ಪ್ರಶ್ನೆಗಳು, ಗಮನ ಸೆಳೆಯುವ ಸೂಚನೆ, ಖಂಡನ ನಿರ್ಣಯದ ಮೇಲಿನ ಚರ್ಚೆ, ಮುಂಗಡ ಪತ್ರದ ಮೇಲಿನ ಚರ್ಚೆ ಹಾಗೂ ಇಲಾಖಾ ವರದಿಗಳ ಮೇಲಿನ ಚರ್ಚೆಯ ಮೂಲಕ ಲೋಕಸಭೆ ಮಂತ್ರಿಮಂಡಲವನ್ನು ನಿಯಂತ್ರಿಸುತ್ತದೆ. ಸರ್ಕಾರದ ನೀತಿಗಳು, ಕಾರ್ಯಕ್ರಮಗಳನ್ನು ತೀವ್ರವಾಗಿ ಟೀಕಿಸುವುದರ ಮೂಲಕವೂ ಲೋಕಸಭೆ ಮಂತ್ರಿಮಂಡಲವನ್ನು ನಿಯಂತ್ರಿಸಬಹುದು. ಗವರ್ನೆನ್ಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್. Each minister is responsible for the decisions, programs and administration of his department. Therefore, the members of Lok Sabha ask each minister questions and supplementary questions. Information about their department can be obtained. Moreover, the Lok Sabha can demand the resignation of the minister who have not answered their questions. Example, in NDA government, the defense minister George Fernandes resigned from his post during the Lok Sabha members on the alleged involvement of the coffin buyer during the Kargil struggle. The cabinet is collectively responsible to the Lok Sabha for its governance, decisions and programs. Article 75 sub 3. The cabinet should govern on the satisfaction of the Lok Sabha. The Lok Sabha can overthrow the government by adopting a no confidence motion if the ministerial function is not satisfactory. The cabinet will continue in power until it gets the confidence of Lok Sabha. If the cabinet loses the confidence of Lok Sabha, at that moment the government should have to resign. As soon as they lose the confidence of Lok Sabha, they lose power. In addition, the Lok Sabha controls the cabinet through short-term and verbal inquiries, attention to detail, debate and condemnation, discussion on advance letters and departmental reports. Lok Sabha ministries can also be controlled by severe criticism of government policies and programs.
ಲೋಕಸಭೆಯ ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು. ಲೋಕಸಭೆಯು ಕೆಲವು ನ್ಯಾಯಿಕ ಅಧಿಕಾರ ಕಾರ್ಯಗಳನ್ನು ಹೊಂದಿದೆ. ಸಂವಿಧಾನದ ಉಲ್ಲಂಘನೆ ಆಧಾರದ ಮೇಲೆ ರಾಷ್ಟ್ರಪತಿಯವರನ್ನ ಮಹಾಭಿಯೋಗ ಪ್ರಕ್ರಿಯೆ ಆಧಾರದ ಮೂಲಕ ಲೋಕಸಭೆ ಪದಚ್ಯುತಗೊಳಿಸಬಹುದು. ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಾಲಯಗಳ ನ್ಯಾಯಾಧೀಶರು, ಮುಖ್ಯ ಚುನಾವಣಾ ಆಯುಕ್ತರು, CAG ಇವರುಗಳನ್ನೂ ಸಹ ಮಹಾಭಿಯೋಗದ ಮೂಲಕ ಪದಚ್ಯುತಗೊಳಿಸುವಂತೆ ಲೋಕಸಭೆ ರಾಷ್ಟ್ರಪತಿಗೆ ಶಿಫಾರಸು ಮಾಡಬಹುದು. ಹಕ್ಕುಚ್ಯುತಿಗಾಗಿ ತನ್ನ ಸದಸ್ಯರನ್ನು ಹಾಗೂ ಅಪರಿಚಿತರನ್ನು ಶಿಕ್ಷಿಸುವ ಅಧಿಕಾರ ಲೋಕಸಭೆಗಿದೆ. ಜುಡಿಷಿಯಲ್ ಪವರ್ ಆ್ಯಂಡ್ ಫಂಕ್ಷನ್ಸ್. ದ ಲೋಕಸಭಾ ಹ್ಯಾಸ್ ಸಮ್ ಜುಡಿಷಿಯಲ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. The Lok Sabha can be ousted by the President through a grand process on charges of violation of the Constitution. By means of impeachment, Lok Sabha can impeach the President even before his term. The President of the Lok Sabha can recommend the removal of Supreme Court, High Court judges, Chief Election Commissioner, CAG. The Lok Sabha has the power to punish its members and strangers for non-compliances. ಸಂವಿಧಾನದ ತಿದ್ದುಪಡಿ ಅಧಿಕಾರ ಮತ್ತು ಕಾರ್ಯಗಳು. ಲೋಕಸಭೆಯು ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗುತ್ತದೆ. ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಯಾವ ಸದನದಲ್ಲಾದರೂ ಮಂಡಿಸಬಹುದು. ಆದರೆ ತಿದ್ದುಪಡಿ ಮಾಡಬೇಕಾದ್ರೆ 2 ಸದನಗಳ ಪ್ರತ್ಯೇಕ ಅನುಮೋದನೆ ಅಗತ್ಯ. ರಾಜ್ಯಸಭೆ ಅನುಮೋದಿಸಿದ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆ ತಿರಸ್ಕರಿಸಿದರೆ ಸಂವಿಧಾನ ತಿದ್ದುಪಡಿ ಸಾಧ್ಯವಿಲ್ಲ. ಆದ್ದರಿಂದ ತಿದ್ದುಪಡಿ ಮಸೂದೆಗೆ ಲೋಕಸಭೆಯ ಅನುಮೋದನೆಯೂ ಅಗತ್ಯ. Constitutional power and functions. The Lok Sabha participates in the constitutional amendment process. The amendment bill can be presented in either of the House of the Parliament, in any House of the Parliament. However, the amendment bill requires the separate approval of both houses. If the Lok Sabha rejects the amendment bill approved by Rajya Sabha, the constitutional amendment is not necessary. So the amendment bill requires the approval of both Lok Sabha and Rajya Sabha. 7ನೇದಾಗಿ ಚುನಾವಣಾ ಅಧಿಕಾರ ಮತ್ತು ಕಾರ್ಯಗಳು. ಲೋಕಸಭಾ ಸದಸ್ಯರು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗಿಯಾಗ್ತಾರೆ. ಇವರು ಲೋಕಸಭೆಯ ಉಪಸಭಾಧ್ಯಕ್ಷರನ್ನು ಚುನಾಯಿಸ್ತಾರೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸಂಸತ್ತಿನ ಉಭಯ ಸದನಗಳು ಹಾಗೂ ರಾಜ್ಯ ಶಾಸನ ಸಭೆಯ ಉಭಯ ಸದನಗಳ ಚುನಾವಣೆಗಳನ್ನು ನಿಯಂತ್ರಿಸಲು ಕಾನೂನುಗಳನ್ನು ರೂಪಿಸುವ ಅಧಿಕಾರ ಲೋಕಸಭೆಗೆ ಇದೆ. ಎಲೆಕ್ಟೋರಲ್ ಪವರ್ ಆ್ಯಂಡ್ ಫಂಕ್ಷನ್ಸ್. Lok Sabha members participates in the election of the President and Vice President and also elects Lok Sabha Speaker and Deputy Speaker. ಕೊನೆಯದಾಗಿ ಇತರೆ ಅಧಿಕಾರ ಮತ್ತು ಕಾರ್ಯಗಳು. ಲೋಕಸಭೆಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಹಾಗೂ ಹಣಕಾಸು ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಲು ಆ ಘೋಷಣೆಯನ್ನು ಅನುಮೋದಿಸುತ್ತದೆ. ಸಂಬಂಧಪಟ್ಟ ರಾಜ್ಯಗಳ ವಿಧಾನಸಭೆಗಳ ಶಿಫಾರಸಿನ ಮೇರೆಗೆ ರಾಜ್ಯ ವಿಧಾನ ಪರಿಷತ್ತುಗಳನ್ನು ರಚಿಸುವ ಅಥವಾ ರದ್ದುಪಡಿಸುವ ಅಧಿಕಾರ ಲೋಕಸಭೆಗಿದೆ. ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯಗಳನ್ನು ರಚಿಸುವ, ರಾಜ್ಯಗಳ ಗಡಿ ಬದಲಾವಣೆ ಮಾಡುವ, ಹೆಸರು ಬದಲಾಯಿಸುವ ಅಧಿಕಾರ ಲೋಕಸಭೆಗಿದೆ. ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳ ರಚನೆ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿರ್ಧರಿಸುವ ಹಾಗೂ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಹೈಕೋರ್ಟನ್ನು ಸ್ಥಾಪಿಸುವ ಅಧಿಕಾರ ಲೋಕಸಭೆಗಿದೆ. ಸಂಸದರ, ರಾಷ್ಟ್ರಾಧ್ಯಕ್ಷರ, ಉಪರಾಷ್ಟ್ರಾಧ್ಯಕ್ಷರ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ವೇತನವನ್ನು ಲೋಕಸಭೆ ನಿರ್ಧಾರ ಮಾಡುತ್ತೆ. ಲೋಕಸಭೆ ಹೈಕೋರ್ಟ್ಗಳ ಕಾರ್ಯವ್ಯಾಪ್ತಿಯನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೂ ವಿಸ್ತರಿಸಬಹುದು. ಲೋಕಸಭೆಯು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಆಡಳಿತಾತ್ಮಕ ನ್ಯಾಯಾಧಿಕರಣಗಳನ್ನು ರಚನೆ ಮಾಡಬಹುದು. ಲೋಕಸಭೆ ಕೇಂದ್ರಾಡಳಿತ ಪ್ರದೇಶಕ್ಕೆ ಹೈಕೋರ್ಟ್ ರಚಿಸಬಹುದು. ಕೇಂದ್ರ ಲೋಕಸೇವಾ ಆಯೋಗದ ವರದಿ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ವರದಿ, ಹಣಕಾಸು ಆಯೋಗದ ವರದಿ, ಪರಿಶಿಷ್ಟ ಜಾತಿ ವರದಿ ಹಾಗೂ ರಾಷ್ಟ್ರೀಯ ಮಹಿಳಾ ಆಯೋಗಗಳ ವರದಿಗಳನ್ನು ಚರ್ಚಿಸುವ ಮತ್ತು ಅನುಮೋದಿಸುವ ಅಧಿಕಾರ ಲೋಕಸಭೆಗಿದೆ. ಜಂಟಿ ಸಂಸದೀಯ ಸಮಿತಿಯು ಕೆಲವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸತಕ್ಕಂಥ ಅಧಿಕಾರ ಇದೆ. ತನ್ನ ಕಾಯ್ದೆಯ ಮೂಲಕ ಲೋಕಸಭೆಯು ಜಂಟಿ ರಾಜ್ಯ ಲೋಕಸೇವಾ ಆಯೋಗಗಳನ್ನು ರಚಿಸಬಹುದು. ಲಾಸ್ಟ್ಲಿ, ಅದರ್ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲೋಕಸಭಾ. Lok Sabha approves the declaration of national emergency, state emergency and financial emergency. Lok Sabha has the power to formulate or abolish the state legislative council on the recommendation of the respective state legislative assemblies. In the Union of India, the Lok Sabha has the power to create new states, change the boundaries of states and change the name. The Lok Sabha has the power to determine the structure and jurisdiction of the Supreme Court and High Courts and to establish a single High Court for 2 or more states. The Lok Sabha decides the salaries of MPs, President, Vice President, Supreme Court and High Court judges. The Lok Sabha can create administrative tribunals for the state and union territories. Lok Sabha can create a High Court for union territory. The Lok Sabha has the power to discuss and approve the Union Public Service Report,
Controller and Auditor General's report, Finance Commission report, Scheduled Caste report, National Women's Commission report. Lok Sabha through its act can create JPSC at the state level. Thank you all.